ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮ್ಗೆ ಬರ್ತಾ ಇರುತ್ತೆ ಮಕ್ಕಳೇ. ಆಲ್ರೆಡಿ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಹ್ಯಾಂಡ್ ರೈಟಿಂಗ್ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನನ್ನ 3ನೇ ವೀಡಿಯೋ ಆಗಿರುತ್ತೆ. ಫಸ್ಟ್ ವೀಡಿಯೋದಲ್ಲಿ ನಿಮಗೆ ಸ್ಟ್ರೋಕ್ಸು, ಸಿಂಪಲ್ ಲೈನ್ಸ್ಗಳು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದೆ. ಆ್ಯಂಡ್ ಸೆಕೆಂಡ್ ವೀಡಿಯೋದಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಹೇಗೆ ಬರಿಬೇಕು ಅಂತ. ಆ್ಯಂಡ್ ಥರ್ಡ್ ವೀಡಿಯೋದಲ್ಲಿ ಕರ್ಸಿವ್ ಸ್ಮಾಲ್ ಲೆಟರ್ಸ್ನ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳೇ. ಡೈಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಈ ಸ್ಮಾಲ್ ಲೆಟರ್ಸ್ನ ನಾವು ತುಂಬ ಯೂಸ್ ಮಾಡ್ತೀವಿ. ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡೋದಕ್ಕಿಂತ ಜಾಸ್ತಿ ನಾವು ಸ್ಮಾಲ್ ಲೆಟರ್ಸೇ ಯೂಸ್ ಮಾಡ್ತೀವಿ ಅಲ್ವಾ. ಕ್ಯಾಪಿಟಲ್ ಲೆಟರ್ಸ್ ಒನ್ಲಿ ಫಸ್ಟ್ ಲೆಟರ್ ಆಗಿರುತ್ತೆ, ಅಥವಾ ಸ್ಟಾರ್ಟಿಂಗಲ್ಲಿ ಅಥವಾ ನೌನ್ಗಳ ಮುಂದೆ ನಾವು ಯೂಸ್ ಮಾಡ್ತಾ ಇರ್ತೀವಿ. ಆದರೆ ಜಾಸ್ತಿ ಯೂಸ್ ಮಾಡೋದೇ ಈ ಸ್ಮಾಲ್ ಲೆಟರ್ಸ್. ಆದ್ದರಿಂದ ಈ ಸ್ಮಾಲ್ ಲೆಟರ್ಸ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಎಲ್ಲನೂ ಲೈನ್ ಟಚ್ ಮಾಡ್ಕೊಂಡ್ರೆ ಒಂದೇ ಸೈಜಲ್ಲಿ ಬರಬೇಕು ಸ್ಮಾಲ್ ಲೆಟರ್ಸು, ಅಂದರೆ 2 ಲೈನ್ಸಲ್ಲೇ ಬರಬೇಕು. ಅಥವಾ ನೀವು ಸಿಂಗಲ್ ಲೈನಲ್ಲಿ ಬರೀತಾ ಇದ್ದರೆ ಅದೊಂದು ಲೈನಲ್ಲೇ ಬರಬೇಕಾಗಿರುತ್ತೆ. ನೀವು ಹೆಂಗೆ ಬೇಕು, ಒಂದು ದೊಡ್ಡದು ಒಂದು ಚಿಕ್ಕದು ಆ ರೀತಿ ಎಲ್ಲ ಬರೆಯೋಕ್ಕಾಗಲ್ಲ. ಅದಕ್ಕೆ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು 4 ಲೈನ್ಸ್ ಬುಕ್ಕಲ್ಲೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ನೀವು ಕೆಲವೊಂದು ಕಾಪಿ ರೈಟಿಂಗ್ಸ್ನೂ ತೊಗೋಬೋದು. ಇವಾಗ ಕಾಪಿ ರೈಟಿಂಗ್ಸ್ ಏನಾಗ್ತಿದೆ, ಕಾಪಿ ರೈಟಿಂಗ್ ಬುಕ್ಸ್ ಅಂತ ಅಂದರೆ ಒಂದೊಂದರಲ್ಲಿ ಒಂದೊಂದು ಥರ ಫಾಂಟ್ ಸ್ಟೈಲ್ ಚೇಂಜ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಕರ್ಸಿವ್ ಪರ್ಫೆಕ್ಟಾಗಿ ಕಲಿಬೇಕು ಅಂತ ಅಂದರೆ ನೀವು ಫಸ್ಟ್ ನೀವು ಈ ಫ್ರೀ ಹ್ಯಾಂಡಲ್ಲೇ, ಫ್ರೀ ಬುಕ್ಕಲ್ಲೇ, ಐ ಮೀನ್ 4 ಲೈನ್ ಬುಕ್ಕಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ನೀವು ಕಾಪಿ ರೈಟಿಂಗ್ ಅಭ್ಯಾಸ ಆಗೋದಕ್ಕೋಸ್ಕರ ಕಾಪಿ ರೈಟಿಂಗ್ ಯೂಸ್ ಮಾಡ್ಬೋದು. ಬಿಕಾಸ್ ಇವಾಗ ಫಾಂಟ್ ಸ್ಟೈಲು ಒಂದೊಂದು ಥರ ಡೈಲಿ ಒಂದೊಂದು ಥರ ಚೇಂಜ್ ಆಗ್ತಾ ಇರುತ್ತೆ, ಇಂಪ್ರೂವೈಸ್ ಆಗ್ತಾ ಇರುತ್ತೆ. ಸೊ ಅದರಿಂದ ಈ ರೀತಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಸ್ಮಾಲ್ ಲೆಟರ್ಸ್ನ ನಾನಿಲ್ಲಿ ಕಲಿಸ್ಕೊಟ್ಟಿದ್ದೀನಿ, ನೋಡ್ಕೋಬೋದು ನೀವು ಯಾವ ರೀತಿ ಯಾವ್ಯಾವ ಲೆಟರ್ಸ್ ಯಾವ ರೀತಿ ಬರಿಬೇಕು ಅಂತ. ಅದೇ ರೀತಿ ಪ್ರಾಕ್ಟೀಸ್ ಮಾಡಿ. ಅಥವಾ ನೀವು ಇನ್ಯಾವುದೋ ಫಾಂಟ್ ಸ್ಟೈಲ್ ಕಲ್ತಿದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಅದನ್ನೇ ನೀವು ಫಾಲೋ ಅಪ್ ಮಾಡ್ಬೋದು. ಆ್ಯಂಡ್ ಇಂಟ್ರೆಸ್ಟ್ ಇದ್ದರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯೂಸ್ಫುಲ್ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ಸೊ ಫೋರ್ಸ್ಫುಲಿ ಏನಿಲ್ಲ, ನಿಮ್ಗೆ ಇಷ್ಟ ಇದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಬೋದು. ಆ್ಯಂಡ್ ಯೂಸ್ಫುಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾವುದು ನಿಮಗೆ ಟಫ್ ಅನಿಸ್ತು, ನಿಮಗೆ ಫ್ರೀ ಕಂಫರ್ಟಬಲ್ ಅನಿಸಿಲ್ಲ, ನೀವು ಬರೆದಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದರೆ ಅದನ್ನು ಮತ್ತೆ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಬೋದು. ನೋಡಿ ಅಲ್ಲಿಂದ ಜಾಯಿನ್ ಮಾಡಬೇಕಾದ್ರೆ ಕೆಳಗಿಂದ ತೊಗೋಬೋದು, ಇಲ್ಲಾಂದರೆ ಈ ರೀತಿನೂ ಬರಿಬೋದು. ಸೊ ಪ್ರಾಕ್ಟೀಸ್ ಮಾಡಬೇಕು ನೀವು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ. ಒಂದಿನ ನಿಮ್ಮ ಲೈನ್ ಕೂಡ, ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಾಗತ್ತೆ. ಹ್ಯಾಂಡ್ ರೈಟಿಂಗೆಲ್ಲ ಒಂದೇ ಲೈನಲ್ಲಿ ಬರುತ್ತೆ. So this is third video on cursive writing. So thank you for watching.